ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರದು ಕಾಫಿ ಆಯಿತಾ? ಅನಿತಾ ಡೈಲಿ ಬ್ಲಾಗ್ಗೆ ಸ್ವಾಗತ. ಇವತ್ತು ನಮ್ಮ ತಮ್ಮನ ಮನೆಗೆ ಹೋಗಿದ್ವಿ. ಸಂಕ್ರಾಂತಿ ಹಬ್ಬದ ದಿವಸ ಇದು ಫಂಕ್ಷನ್ ಮಾಡಿರೋದು. ಸಂಕ್ರಾಂತಿ ಹಬ್ಬದ ದಿವಸ ಎಲ್ಲರ ಮನೆಯಲ್ಲೂ ಚಿಕ್ಕ ಮಕ್ಕಳು ಇದ್ದರೆ ಈ ಥರ ನಮ್ಮ ಕಡೆ ಮಕ್ಕಳನ್ನೆಲ್ಲ ಕೂಡಿಸಿ ಈ ಥರ ಶಾಸ್ತ್ರ ಮಾಡ್ತೀವಿ. 1.5 ವರ್ಷ ಮಗುವಿಂದ 8 ವರ್ಷ ಮಕ್ಕಳವರೆಗೂ ಈ ಥರ ಮನೆ ಮೇಲೆ ಕೂಡಿಸಿ ಒಬ್ಬರನ್ನ ಕೂಡಿಸ್ಬಾರ್ದು. ಹಾಗಾಗಿ 2, 3 ಜನ 4 ಜನ ಕೂಡಿಸಿ ಈ ಥರ ಆರತಿ ಮಾಡೋದು ಅಂತ ಹೇಳ್ತೀವಿ. ಮನೇಲೇ ಎಳ್ಳು ಬೆಲ್ಲ ರೆಡಿ ಮಾಡಿ ಇಟ್ಕೊತೀವಿ ನಾವು. 1 ಗ್ಲಾಸ್ಗೆ ಕಾಯಿನ್ನು, ಎಳಚೆಹಣ್ಣು, ಚಿಕ್ಕ ಪೀಸು ಕಬ್ಬು, ಎಳ್ಳು ಬೆಲ್ಲ ಎಲ್ಲ 1 ಗ್ಲಾಸ್ಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಎಲ್ಲರೂ ಅರ್ಶಿನ ಕುಂಕುಮ ಕರೆದಿರ್ತೀವಿ. ಅವ್ರ ಕೈಯಲ್ಲಿ ಈ ಥರ ಶಾಸ್ತ್ರ ಮಾಡಿಸ್ತೀವಿ. ಇದೇನಪ್ಪ ಶಾಸ್ತ್ರ ಬಂದು ಅಂತ ಹೇಳಿದ್ರೆ, ಮಕ್ಕಳಿಗೆ ಆಯುಷು ಆರೋಗ್ಯ ಕೊಡಲಿ ಅಂದ್ಬಿಟ್ಟು ಶಾಸ್ತ್ರ ಮಾಡೋದು. ನಮ್ಮ ಕಡೆ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಈ ಥರ ಮಕ್ಕಳನ್ನೆಲ್ಲ ಕೂಡಿಸಿ ಎಲ್ಲರನ್ನೂ ಕರೆದು ಹಸೆ ಹಚ್ಚುತ್ತೀವಿ. ನೋಡಿ, ಒಬ್ಬೊಬ್ಬರೇ ಬಂದು ಮಕ್ಕಳಿಗೆಲ್ಲ ಈ ಥರ ಕಾಯಿನ ಲೋಟ ಇರುತ್ತಲ್ಲ, ತಲೆ ಮೇಲಿಂದ ಈ ಥರ ಹಾಕಬೇಕು. ನಿಮ್ಮ ಕಡೆ ಈ ಥರ ಮಾಡ್ತೀರಾ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೋಡಿ, ಮಕ್ಕಳು ಎಷ್ಟು ತೀಟೆ. ಅವಳು ಬೇಡ ನನಗೆ ಅಂತ ಅವ್ರ ಅಣ್ಣನಿಗೆ ಹೊಡಿತಾ ಇದ್ದಾಳೆ. ತುಂಬ ಘಾಟಿ ಅಂದರೆ ತುಂಬ ಘಾಟಿ. ನನ್ನ ತಮ್ಮನ ಮಗಳು ಇವಳು. ಒಬ್ಬೊಬ್ಬರಾಗಿ ಶಾಸ್ತ್ರ ಮಾಡೋಷ್ಟಕ್ಕೆ ಸಾಕಾಗೋಯ್ತು ಅವ್ರಿಗಂತೂ. ಕೂತ್ಕೊತಾನೇ ಇಲ್ಲ. ಒಬ್ಬರನ್ನ ಕೂಡಿಸಿದ್ರೆ ಇನ್ನೊಬ್ಬರು ಎದ್ದೋಳ್ತಾರೆ. ಮಕ್ಕಳೇ ಹಾಗೆ ಅಲ್ವಾ, ಎಷ್ಟು ತೀಟೆ ಮಾಡ್ತಾರೆ. ನಮ್ಮ ಕಡೆ ಅಂತೂ ಈ ಥರ ಶಾಸ್ತ್ರ ಮಾಡ್ತೀವಿ. ಹಳೆ ಕಾಲದ ಶಾಸ್ತ್ರ ತುಂಬಾ ಚೆನ್ನಾಗಿರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮಗೂ ನಮ್ಮ ಅಜ್ಜಿ ಈ ಥರ ಮಾಡೋರು. ಅದೆಲ್ಲ ನೆನಪಾಗ್ತಾ ಇದೆ ನನಗೆ. ನೋಡಿ, ಕಾಯಿನ 1 ಗ್ಲಾಸಲ್ಲಿ ಎಳ್ಳು ಬೆಲ್ಲ, ಕೊಬ್ಬರಿ, ಎಳ್ಚೆಹಣ್ಣು ಎಲ್ಲ ಇತ್ತು. ತಿಂದ್ಬಿಟ್ಟಿದ್ದಾರೆ. ಬರೀ ಕಾಯಿನ ಮಾತ್ರ ಇದೆ. ಅಲ್ಲಿ ಶಾಸ್ತ್ರ ಮಾಡ್ಬೇಕಾದ್ರೆ ಎಲ್ಲ ಬೀಳುತ್ತಲ್ವ, ಅದನ್ನೆಲ್ಲ ಹಾಗೆ ಮಕ್ಕಳಲ್ವ ಹಾಗೆ ತಿಂದ್ಬಿಟ್ಟಿರ್ತಾರೆ. ಕಾಯಿನ್ಗಳು ಮಾತ್ರ ಇದೆ. ಹೇಳಿದ ಮಾತೇ ಕೇಳ್ತಾಯಿಲ್ಲ ನೋಡಿ. ನನ್ನ ತಮ್ಮನ ಮಗ ಎಷ್ಟು ಕ್ಲೀನಾಗಿ ಕುತ್ಕೊಂಡು ಹೇಳಿದ ಮಾತು ಕೇಳ್ತಾ ಇದ್ದಾನೆ. ಇವಳಂತೂ ಬೇಡ, ಬಜ್ಜಾರಿ ಬೇಡ ಅಂದರೆ ನನಗೆ ಬೇಡ ಅಂತಿದ್ದಾಳೆ. ನೋ ಅಂತಿದ್ದಾಳೆ. ಕೊನೆಗೂ ಹೇಗ ಮಾಡಿ ಶಾಸ್ತ್ರ ಮುಗೀತು. ಈರಮ್ಮ ಆಯಿತು ಇದೊಂದು ಅಂದ್ಬಿಟ್ಟು ಉಪಾಯ ಮಾಡಿ ಕೂರಿಸಿದ್ದೀವಿ. ಹಾಗೂ ಬೇಡ ನನಗೆ ಅಂತ ಎದೊಳ್ತಾ ಇದ್ದಾಳೆ. ಇಲ್ಲ ಇರಪ್ಪ ಆಯಿತು ಅಂದ್ಬಿಟ್ಟು ಶಾಸ್ತ್ರ ಮಾಡಿಬಿಟ್ಟು ಆರತಿ ಮಾಡ್ತೀವಿ ಲಾಸ್ಟಲ್ಲಿ. ನೋಡಿ, ಆರತಿ ಮಾಡ್ತಾಯಿದ್ದಾರೆ. ಈ ಬ್ಲಾಗು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಪುಟಾಣಿ ಸೊಸೆ ಎಲ್ಲರಿಗೂ ಕುಂಕುಮ ಕೊಡ್ತಾ ಇದ್ದಾಳೆ. ನನ್ನ ಪುಟಾಣಿ ಸೊಸೆಗೆ ಒಳ್ಳೆಯದಾಗಲಿ ಅಂತ ಎಲ್ಲರೂ ಕೇಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.